ಮೊದಲೇ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಸಂಕಷ್ಟ. ಈ ನಡುವೆ ಮತ್ತೊಮ್ಮೆ ಗ್ಯಾಸ್ ದರಗಳ ಏರಿಕೆ. ದೆಹಲಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ದರ ₹195, ಬೆಂಗಳೂರಲ್ಲಿ ₹144 ಹೆಚ್ಚಳ. 5 ಕೆಜಿ ಸಿಲಿಂಡರ್ನಲ್ಲೂ ₹51 ಏರಿಕೆ. ಗ್ಯಾಸ್ ಇಲ್ಲದೆ ಆಟೋ ಚಾಲಕರ ಪರದಾಟ. 3 ಕಿಲೋಮೀಟರ್ ಹೆಚ್ಚು ದೂರ ಕ್ಯೂ ನಿಂತ ಆಟೋಗಳು. ನವರಂಗ್ ಬಳಿ ಇರುವ ಎಲ್ಪಿಜಿ ಗ್ಯಾಸ್ ಬಂಕ್ ಮುಂದೆ ಕ್ಯೂ. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ನಿಂದ ಅಗ್ಗದ ಡ್ರೋನ್ ತಯಾರಿಸಿ ನಿರಂತರ ದಾಳಿ. ಡ್ರೋನ್ ಮಟ್ಟ ಹಾಕಲು ಉಕ್ರೇನ್ನ ನೆರವು ಕೇಳಿದ ಅಮೆರಿಕ. ರಷ್ಯಾ ಮಿತ್ರ ರಾಷ್ಟ್ರ ಇರಾನ್ನ ಡ್ರೋನ್ ಹೊಡೆದುರುಳಿಸೋದಕ್ಕೆ 20 ತಜ್ಞರನ್ನ ಕಳಿಸಿದ ಉಕ್ರೇನ್. ಗಲ್ಫ್ ರಾಷ್ಟ್ರಗಳ ಮೇಲಿನ ದಾಳಿ ತೀವ್ರಗೊಳಿಸಿರುವ ಇರಾನ್ ಇವತ್ತು ಅಲ್ಲಿರುವ ಅಮೆರಿಕದ ಟೆಕ್ ಕಂಪನಿಗಳ ಮೇಲೆ ದಾಳಿ. ಗೂಗಲ್, ಅಮೆಜಾನ್, ಒರಾಕಲ್ ಸೇರಿ ದೈತ್ಯ ಕಂಪನಿಗಳ ಟಾರ್ಗೆಟ್. ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಕುಟುಂಬದ ಬೆನ್ನಿಗೆ ಲಿಂಗಾಯತ ನಾಯಕರು. ಸ್ವಪಕ್ಷೀಯರಷ್ಟೇ ಅಲ್ಲದೆ ಕೆಲವು ವಿಪಕ್ಷ ನಾಯಕರು ಪರೋಕ್ಷ ಬೆಂಬಲ. ಸಮುದಾಯದ ಕಾಂಗ್ರೆಸ್ ನಾಯಕರಿಂದಲೂ ಸಮರ್ಥರ ಬಿರುಸಿನ ಪ್ರಚಾರ. ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಇವತ್ತಿನಿಂದ ಜೀವನ ದುಬಾರಿ. ಟೋಲ್ ಶುಲ್ಕದಲ್ಲಿ ₹3 ರಿಂದ 5 ಹೆಚ್ಚಳ. ಬೆಂಗಳೂರಿನಲ್ಲಿ ನೀರಿನ ದರವನ್ನು ₹3 ಹೆಚ್ಚಿಸಿದ BWSSB. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಟೋಲ್ ದರದಲ್ಲಿ ಏರಿಕೆ. ₹5 ರಿಂದ ₹25ವರೆಗೂ ಹೆಚ್ಚಳ ಕಂಡ ಟೋಲ್ ದರ. ಗಣಂಗೂರು ಕಣಮಿಣಿಕೆ ಟೋಲ್ ಎರಡೂ ಟೋಲ್ನಲ್ಲೂ ದರ ಹೆಚ್ಚಳ. ಅನ್ಯ ಕೋಮಿನ ಬಾಲಕರಿಂದ ಹತ್ಯೆಯಾಗಿದ್ದ ಸಂಕೇತ್ನ ಸಮಾಧಿಯು ಧ್ವಂಸ. ಶಿವಮೊಗ್ಗದ ಉರುಗಡೂರಿನಲ್ಲಿ ಸಮಾಧಿ ಧ್ವಂಸ ಮಾಡಿದ ದುಷ್ಕರ್ಮಿಗಳು. ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಕಲಬುರಗಿಯ ಕುವೆಂಪು ನಗರದಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕನ್ನ. ಗರ್ಭಗುಡಿಗೆ ನುಗ್ಗಿ ದೇವರ ವಿಗ್ರಹದ ಮೇಲಿರುವ ಚಿನ್ನಾಭರಣ ಕಳವು. ಖದೀಮನ ಕೈಚಳಕ. ದೇವಸ್ಥಾನದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ. ಕೇರಳ ಲಾಟರಿ ಹೆಸರಲ್ಲಿ ವ್ಯಕ್ತಿಯೊಬ್ಬನಿಗೆ ಸೈಬರ್ ವಂಚನೆ. ಜಿಎಸ್ಟಿ ನೆಪ ಹೇಳಿ 45,000ಕ್ಕೂ ಹೆಚ್ಚು ಹಣ ಪಂಗನಾಮ. ಬಸವೇಶ್ವರನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ ಅಂಬಾದಾಸ್. ಇವತ್ತಿನಿಂದ ರಾಜ್ಯ ಸರ್ಕಾರಿ ಕಚೇರಿಗಳ ಅವಧಿ ಬದಲಾವಣೆ. ಮೇ 31ರವರೆಗೂ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30ರವರೆಗೂ ಕೆಲಸ. ಕೊಪ್ಪಳದಲ್ಲಿ ಮೊದಲ ದಿನ ಬಹುತೇಕ ಕಚೇರಿಗಳಲ್ಲಿ ಸಿಬ್ಬಂದಿ ಗೈರು. ಸರಿಯಾಗಿ ಹಾಜರಾಗುವಂತೆ ಡಿಸಿ ಸೂಚನೆ. ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ. ಇವತ್ತು ರಾತ್ರಿ 9 ರಿಂದ ನಾಳೆ ಬೆಳಗ್ಗೆ 7 ಗಂಟೆಯವರೆಗೂ ಕರಗ ಮಹೋತ್ಸವ. ಧರ್ಮರಾಯ ದೇಗುಲದಲ್ಲಿ ನಡೆಯಲಿರುವ ಕರಗ ಶಕ್ತಿಯೋತ್ಸವ. ಶಿವಮೊಗ್ಗದಲ್ಲಿ ರಾತ್ರಿ ಇಡೀ ಅಬ್ಬರಿಸಿದ ವರುಣ. ಅಕಾಲಿಕ ಮಳೆಗೆ ಶರಾವತಿ ನಗರದಲ್ಲಿ ಮನೆಗಳಿಗೆ ನುಗ್ಗಿದ ನೀರು. ನೀರನ್ನ ಹೊರಹಾಕೋಕೆ ಹರಸಾಹಸ ಪಟ್ಟ ನಿವಾಸಿಗಳು. ಟೆಕ್ ದೈತ್ಯ ಒರಾಕಲ್ ಕಂಪನಿಯಿಂದ 30,000 ಉದ್ಯೋಗಿಗಳಿಗೆ ಲೇ ಆಫ್. ಭಾರತದಲ್ಲಿ 12,000 ಉದ್ಯೋಗಿಗಳು ಕಟ್ ಆಫ್. ಕಂಪನಿಯಲ್ಲಿ ಎಐ ಅಳವಡಿಕೆಯ ಕಾರಣದಿಂದಾಗಿ ಉದ್ಯೋಗಿಗಳ ವಜಾ. ಸೀಸನ್ 19ರಲ್ಲಿ ಕಿಕ್ ಸ್ಟಾರ್ಟ್ ಮಾಡಿದ ಮುಂಬೈ ಇಂಡಿಯನ್ಸ್ ಆಟಗಾರರಿಗೆ ಡಿನ್ನರ್ ಪಾರ್ಟಿ. ಅಂಬಾನಿ ನಿವಾಸ ಆಂಟಿಲಾದಲ್ಲಿ ನೀತಾ ಅಂಬಾನಿ ಅವರಿಂದ ಔತಣಕೂಟ. ಆಟಗಾರರು, ಸಪೋರ್ಟ್ ಸ್ಟಾಫ್ ಪಾರ್ಟಿಯಲ್ಲಿ ಭಾಗಿ. ಫುಲ್ ಎಂಜಾಯ್. ಐಪಿಎಲ್ ಸೀಸನ್ 19ರಲ್ಲಿ ಇವತ್ತು ಡೆಲ್ಲಿ ಚೊಚ್ಚಲ ಪಂದ್ಯ. ಪ್ರಾಕ್ಟೀಸ್ ಮಧ್ಯೆ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ ಪ್ಲೇಯರ್ಸ್. ಫೋಟೋಶೂಟ್ ವೇಳೆ ಆಟಗಾರರು ಫುಲ್ ಮಸ್ತಿ. ಡಾಲಿ ಧನಂಜಯ್ ನಿರ್ಮಾಣದ ಮತ್ತೊಂದು ಸಿನಿಮಾ ಅನೌನ್ಸ್. ಡಾಲಿಯ ಆಪ್ತ ಗೆಳೆಯ ಪೂರ್ಣಚಂದ್ರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋ ಮದರ್ ಪ್ರಾಮಿಸ್. ಜಪಾನ್, ಚೈನೀಸ್ ಸೇರಿದಂತೆ ವಿದೇಶಿ ಭಾಷೆಗಳಲ್ಲಿ ಟೈಟಲ್ ರಿಲೀಸ್. ಜನನಾಯಕನ್ ಸಿನಿಮಾಗೆ ಕೊನೆಗೂ ಬಿಡುಗಡೆ ಭಾಗ್ಯ. ಚುನಾವಣೆ ಮುಗಿತಾ ಇದ್ದಂತೆ ಸಿನಿಮಾ ಬಿಡುಗಡೆ ಮಾಡಲು ಚಿತ್ರತಂಡ ಸಿದ್ಧತೆ. ಏಪ್ರಿಲ್ 24ರಂದು ಸಿನಿಮಾ ರಿಲೀಸ್ ಆಗೋದು ಬಹುತೇಕ ಖಚಿತ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.